ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಅಂದರೆ ಬ್ಲೂ ಪ್ರಿಂಟ್ ಆಲ್ಮೋಸ್ಟ್ ಹಾಕಿದ್ದೆ ನಿಮಗೆ. ಆ ವಿಡಿಯೋದಲ್ಲಿ ಎಲ್ಲರೂ ಕಮೆಂಟ್ ಮಾಡಿದ್ದೇನಂತಂದರೆ ಆಲ್ಮೋಸ್ಟ್ 1 and 2 ಮಾರ್ಕ್ಸ್ ಇಂಪಾರ್ಟೆಂಟ್ ಮ್ಯಾಮ್ ಅಂತ. 1 and 2 ಇಂಪಾರ್ಟೆಂಟ್ ಅಂತಂದರೆ ನಾನು ಇದರಲ್ಲೇ ಈಗ ವೈಟಲ್ ಸ್ಟಾಟಿಸ್ಟಿಕ್ಸ್ ತೊಗೊಂಡಿದ್ದೀನಿ ಈ ವಿಡಿಯೋದಲ್ಲಿ. 1 ಮಾರ್ಕು MCQs ಆಲ್ಮೋಸ್ಟ್ ಒಂದಿಷ್ಟು ಕ್ವಶನ್ ಬ್ಯಾಂಕಲ್ಲಿ ಇರೋದನ್ನು ಕ್ವಶನ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಅದೇ MCQದಲ್ಲಿದೆ, ಅದೇ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಇದೆ, ಅದೇ ಸೇಮ್ ಕ್ವಶನ್ಸು ಕೂಡ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲೂ ಇದೆ. ಈಗ ವೈಟಲ್ ಸ್ಟಾಟಿಸ್ಟಿಕ್ಸು 1 ಮಾರ್ಕ್ಸು 3 ಕ್ವಶನ್ಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇದು ಬಂದುಬಿಟ್ಟು MCQ. ನಿಮಗೆ MCQ ಅಂದರೆ ಆಬ್ಜೆಕ್ಟಿವ್ ಟೈಪು ವೈಟಲ್ ಸ್ಟಾಟಿಸ್ಟಿಕ್ಸು 3 ಮಾರ್ಕ್ಸು ವೆರಿ ಇಂಪಾರ್ಟೆಂಟು. ಯಾಕಂದರೆ ಅಲ್ಲಿ 10 ಮಾರ್ಕ್ಸ್ ಒಂದು ಮಾಡ್ತೀರಾ, ಇಲ್ಲಿ 3 ಮಾರ್ಕ್ಸ್ ಒಂದು. ನಾನು ಇವಾಗೇನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಿಮಗೆ 13 ಮಾರ್ಕ್ಸು ಅಂದರೆ 13 ಮಾರ್ಕ್ಸು ಮಸ್ಟ್ ಆ್ಯಂಡ್ ಶುಡ್ ಯು ಹ್ಯಾವ್ ಟು ಡೂ ಇಟ್. ಅಂದರೆ ಆ 13 ಮಾರ್ಕ್ಸ್ ನೀವು ಬಿಟ್ಬಿಡಬೇಡಿ, 3 ಮಾರ್ಕ್ಸ್ ಸೇರಿ ಬಿಡಬೇಡಿ. 10 ಮಾರ್ಕ್ಸ್ ಹೇಗೆ ಮಾಡ್ತೀರೋ ಅದೇ ರೀತಿ 3 ಮಾರ್ಕ್ಸು ಕೂಡ ಅಲ್ಲಿ ಕವರ್ ಮಾಡ್ಕೊಂಡ್ಬಿಟ್ರೆ ಅಂದರೆ ವೈಟಲ್ ಸ್ಟಾಟಿಸ್ಟಿಕ್ಸು ಕಂಪ್ಲೀಟಾಗಿ ನಿಮಗೆ ಫುಲ್ ಮಾರ್ಕ್ಸ್ ಬಂದುಬಿಡುತ್ತೆ. ಈಗ ಫಸ್ಟ್ ಕ್ವಶನ್ ನೋಡಿ, ನಾನಿಲ್ಲಿ ಆನ್ಸರ್ಸ್ ಹಾಕ್ತಾ ಹೋಗ್ತೀನಿ ಯಾಕಂದರೆ ಕ್ವಶನ್ ಬ್ಯಾಂಕಲ್ಲಿ ನಿಮಗೆ ಆನ್ಸರ್ಸ್ ಇಲ್ಲ ಅಲ್ಲಿ. ದ ಸ್ಟಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಈಸ್ ಕಾಲ್ಡ್. ದ ಸ್ಟಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಅಂದಾಗ ಅದು ಡೆಮೋಗ್ರಫಿ ಆಗುತ್ತೆ. ಓಕೆ, ಫಸ್ಟ್ ಒನ್ನು ಡೆಮೋಗ್ರಫಿ ಇದೆ. ವೈಟಲ್ ಸ್ಟಾಟಿಸ್ಟಿಕ್ಸ್ ಅದು ಬ್ರ್ಯಾಂಚ್ ಆಫ್ ದ ಇದು ಡೆಮೋಗ್ರಫಿ, ಅದು ವೈಟಲ್ ಸ್ಟಾಟಿಸ್ಟಿಕ್ಸು. ನಿಮಗಿದು ಬಾಕಿ ಅವರು ಏನೋ ಕೊಡಲಿ ಅಂದರೆ ಬೇರೆ ಏನೋ ಆಪ್ಷನ್ ಕೊಟ್ಟರೂ ಕೂಡ ಕಾಣಬಾರ್ದು. ಸ್ಟಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಅಂದ ತಕ್ಷಣ ನಿಮಗೆ ಕಾಣೋದಲ್ಲೇ ಒಂದೇ, ದಟ್ ಈಸ್ ಅ ಡೆಮೋಗ್ರಫಿ. ಓಕೆ, ಸೆಕೆಂಡ್ ಕ್ವಶನ್ನು. ದ ಫಾರ್ಮುಲಾ ಫಾರ್ ಎಸ್ಟಿಮೇಟಿಂಗ್ ದ ಪಾಪ್ಯುಲೇಷನ್ ಬಿಟ್ವೀನ್ 2 ಸೆನ್ಸಸ್ ಇಯರ್ ಈಸ್ PT is equals to P0 plus birth minus death plus I minus E. ಓಕೆ, ಇಲ್ಲಿ ಎ ಆಪ್ಷನ್ನು ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದರೆ ಅಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ತಾರೆ ನೋಡಿ. D minus B ಕೊಡ್ತಾರೆ, E minus I ಕೊಡ್ತಾರೆ, ಪ್ಲಸ್ ಮಾಡ್ತಾರೆ. ಓಕೆ, ಅದಕ್ಕೆ ನೀವು ಕನ್ಫ್ಯೂಸ್ ಆಗಬೇಡಿ. ನಿಮಗೆ ಗೊತ್ತಿರೋದು ಒಂದೇ ಫಾರ್ಮುಲಾ ಅಂದ್ಕೊಳ್ಳಿ ತಲೆಯಲ್ಲಿ. PT is equals to P0 ಪ್ಲಸ್ ಬರ್ತ್ ಮೈನಸ್ ಡೆತ್ ಪ್ಲಸ್ I ಮೈನಸ್ E, ಇದೊಂದೇ. ಥರ್ಡ್ ಬಂದುಬಿಟ್ಟು ದ ಕೆಪಾಸಿಟಿ ಆಫ್ ವುಮನ್ ಟು ಬೇರ್ ಎ ಚಿಲ್ಡ್ರನ್. ದ ಕೆಪಾಸಿಟಿ ಅಂದ ತಕ್ಷಣ ನಿಮಗೆ ನೆನಪಾಗೋದು ಫೆಕಂಡಿಟಿ. ಓಕೆ ನೋಡಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಕೆಪಾಸಿಟಿ ಅಂತ ಬಂತು ಅಂದರೆ ನೀವು ಅಲ್ಲಿ ಬರೆಯೋದು ಫೆಕಂಡಿಟಿ. ಫೋರ್ತ್ ಒನ್ನು, ಜನರಲಿ ದ ಚೈಲ್ಡ್ ಬೇರಿಂಗ್ ಏಜ್ ಫಾರ್ ಅ ವುಮನ್ ಈಸ್ 15 to 49 ಇಯರ್ಸ್. ನೋಡಿ, ಸ್ವಲ್ಪರಲ್ಲೇ ಕನ್ಫ್ಯೂಷನ್ ಮಾಡ್ತಾರೆ. ನಿಮಗೆ ಕನ್ಫ್ಯೂಸ್ ಆಗಬೇಡ್ರಿ. ನೀವು ಒಂದೇ ಆನ್ಸರ್ ನಿಮಗೆ ಕಾಣಬೇಕು, ಯಾಕಂದರೆ ಅದು ಕರೆಕ್ಟ್ ಆನ್ಸರೇ ಅಲ್ಲಿ ನೋಡ್ಬೇಕು ನೀವು. ಫಿಫ್ತು, ದ ಅವರೇಜ್ ಪಾಪ್ಯುಲೇಷನ್ ಆಫ್ ಅ ಟೌನ್ ಇನ್ ಅ ಇಯರ್ ವಾಸ್ 1,50,000 ಆ್ಯಂಡ್ ದ ನಂಬರ್ ಆಫ್ ಲೈವ್ ಬರ್ತ್ಸ್ ಆಕರ್ಡ್ ವಾಸ್ 6,000. ದೆನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಇದನ್ನು? ಬರ್ತ್ಸ್ 6,000 ಡಿವೈಡ್ ಬೈ 1,50,000 ಓಕೆ, 1,50,000 ಇಂಟು 1,000. ಓಕೆ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಬಂದುಬಿಟ್ಟು ನಿಮಗೆ 40 ಈಸ್ ಅ ಆನ್ಸರ್. ಓಕೆ, ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ NRR ಈಸ್ ಈಕ್ವಲ್ಸ್ ಟು 1. ಇಟ್ ಈಸ್ ಅ ಇಂಡಿಕೇಟಿವ್ ಆಫ್, ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ದಿಸ್ ಈಸ್. ಏಕೆಂದರೆ ಇದು ಕೂಡ ಮೋಸ್ಟ್ ರಿಪೀಟೆಡ್ ಕ್ವಶನ್ನು. ಈಸ್ ಈಕ್ವಲ್ಸ್ ಟು ಅಂದರೆ NRRದು ಕಮೆಂಟ್ ಅಂದರೆ ಲೆಸ್ ದಾನ ಮೋರ್ ದಾನ ಅಂತ ಅದು ನೋಡಿ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಕೇಟಿವ್ ಈಸ್ ಇನ್ಕ್ರೀಸ್ ಪಾಪ್ಯುಲೇಷನ್. ನಿಮಗೆ ಕನ್ಸಿಸ್ಟೆನ್ಸಿ ಆಫ್ ಅ ಪಾಪ್ಯುಲೇಷನ್ ಇಲ್ಲಿ ಇದು ಈಕ್ವಲ್ ಟು 1 ಇದ್ದಾಗ ಕಾನ್ಸ್ಟೆನ್ಸಿ ಇನ್ ಅ ಪಾಪ್ಯುಲೇಷನ್ ಇದು. ನೆಕ್ಸ್ಟು ಸೆವೆಂತ್ ಒನ್ನು, ದ ವ್ಯಾಲ್ಯೂ ಆಫ್ NRR ಈಸ್ ಬಿಲೋ 1 ಈಸ್ ಇಂಡಿಕೇಟಿವ್ ಆಫ್. ಬಿಲೋ 1 ಅಂದರೆ ಏನಾಗುತ್ತೆ? ಡಿಕ್ಲೈನ್ ಆಗುತ್ತೆ ಅಲ್ಲಿ, ಅಂದರೆ ಡಿಕ್ರೀಸಿಂಗ್, ದ ಪಾಪ್ಯುಲೇಷನ್ ಈಸ್ ಡಿಕ್ರೀಸಿಂಗ್ ಅಂತ. ಓಕೆ, ದ ವ್ಯಾಲ್ಯೂ ಆಫ್ NRR ಈಸ್ ಅ ಮೋರ್ ದ್ಯಾನ್ 1, ದೆನ್ ದ ಇನ್ಕ್ರೀಸ್ ಇನ್ ಅ ಪಾಪ್ಯುಲೇಷನ್. ಮೋರ್ ದ್ಯಾನ್ 1 ನೋಡಿ, ಇದು MCQದಲ್ಲಿ MCQ ಅಲ್ಲ, ಮ್ಯಾಚ್ ದ ಫಾಲೋಯಿಂಗಲ್ಲಿ ಇದನ್ನು ಕೇಳಿರ್ತಾರೆ ನಿಮಗೆ ಯೂಸಲಿ. ಅದಕ್ಕೆ ಇದನ್ನು 3 ಮಾಡ್ಕೊಳ್ಳಿ. ಈಕ್ವಲ್ ಟು 1 ಬಂದರೆ ಕಾನ್ಸ್ಟೆಂಟ್ ಅಂತ, ಲೆಸ್ ದ್ಯಾನ್ 1 ಅಂದರೆ ಡಿಕ್ಲೈನಿಂಗು, ಮೋರ್ ದ್ಯಾನ್ 1 ಅಂದರೆ ಇನ್ಕ್ರೀಸ್ ಇನ್ ಅ ಪಾಪ್ಯುಲೇಷನ್ನು.
The average population of a town in a year was 10,000 and the number of deaths occurred was 500. Okay. Then how we are calculating? Same ಈಗ ಡೆತ್ ಅಂದರೆ 500 ಡಿವೈಡ್ ಬೈ 10,000 ಇಂಟು 1,000. ಓಕೆ, ಇದು ಮೂರು ಹೋಗ್ಬಿಡುತ್ತೆ. 10 1s 10, 5s 50 is the answer. Okay. Then ದೀಸ್ ಟೈಪ್ ಆಫ್ ಇದರಲ್ಲಿ ನೋಡಿ, 2 ಥಿಯರಿ ಕ್ವಶನ್ ಕೊಟ್ಟರು ನಿಮ್ಗೆ ಒಂದಲ್ಲೇ ಪ್ರಾಕ್ಟಿಕಲ್ ಬರುತ್ತೆ. ಅಂದರೆ CDR, CBR, IMR, NMR, MMR ಈ ರೀತಿ ಪ್ರಾಬ್ಲಮ್ ಒಂದು ಬರೋ ಚಾನ್ಸಸ್ ಇದೆ. ಅಲ್ಲಿ ಕೇರ್ಫುಲ್ಲಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ನ ಬರೀತೀರಾ. ಓಕೆ. 10th ಬಂದುಬಿಟ್ಟು ಇನ್ ಅ ಇಯರ್ ಇನ್ ಅ ಲೊಕ್ಯಾಲಿಟಿ ಆಫ್ 10,000 live births occurred and the number of infant deaths was 270. Same 270 divided by 10,000 into 1,000. ಓಕೆ, ನೋಡಿ ಇಲ್ಲಿ ಆನ್ಸರ್ ಬಂದು 10 1s 10, 27 is the answer. Okay, 27s is the answer. Okay. Then next 270. Then the 27 is the answer. 11th one is in a year in a locality of 20,000 births 100 mothers died. ಅಂದರೆ 100 divided by 20,000 into 1,000. ದೆನ್ ಸೇಮ್ ಕ್ಯಾಲ್ಕುಲೇಷನ್ನು ಎಲ್ಲವನ್ನು ಪರ್ 1,000 ಮಾಡ್ತೀರಾ ಇಲ್ಲಿ. ಓಕೆ, 20 1s 20, 5s. ಓಕೆ, 100. Okay, that is a 5 is a answer. B is a answer. Next, 12th one. In a year, in a locality of 4,000 live births occurred and the number of neonatal deaths was, neonatal ಅಂದಾಗ 100 divided by 4,000 into 1,000. That is this and this cancels. 4 1s 4, 25s ಅಂದರೆ 2s ಅಂದರೆ ಇಲ್ಲಿ ಒಂದು ಬಂತು 5s 20. That is a 25 is a answer. Next, in a life table generally the size of the cohort is 1 lakh. ಅದು ನೆನ್ಪು ಬಂದುಬಿಡುತ್ತೆ ನಿಮಗೆ. ಯೂಸಲಿ ಇದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ನೇ ನಿಮಗೆ. ಇದರಲ್ಲಿ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಮು ಮತ್ತು ಒಂದು ಇದು ನೋಡಿ, ಲೈಫ್ ಟೇಬಲಲ್ಲಿ ಒಂದು ಕ್ವಶನ್ನು, ಒಂದು ಪ್ರೀವಿಯಸಲ್ಲಿ ಒಂದು ಕ್ವಶನ್ ಬಂದರೆ ಅದು ಕೂಡ ಲೈಫ್ ಟೇಬಲ್. ಜನರಲಿ ದ ಸೈಜ್ ಆಫ್ ದ ಕೋಹರ್ಟ್ ಈಸ್ 1 lakh. The expected number of years that a newborn baby would live is called a longevity. Expected number of years ಅಂತಂದರೆ ದಟ್ ಈಸ್ ಅ ಲಾಂಗಿವಿಟಿ. ನೆನಪಾಗ್ಬಿಡ್ಬೇಕು ನಿಮಗಲ್ಲೇ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಫ್ ಅ ನ್ಯೂ ಬಾರ್ನ್ ಬೇಬಿ. ಇನ್ ಅ ಲೈಫ್ ಟೇಬಲ್ 15th ನೋಡಿ, ಇನ್ ಅ ಲೈಫ್ ಟೇಬಲ್ the L0 is equals to, that is a L0, it is L0 and this one is a T0. T0 is equals to 71 lakh years. The longevity is, that is answer is 71 years. Okay, next question. In a life table, if L1 is equals to 95,400, okay, and D1 is equals to 1,908, then the mortality ratio, then what is the mortality ratio? The mortality ratio is QX is equals to, that is DX divided by LX. When you are calculating this one, the answer we are getting as a 0.02 is the answer. Okay, the next one. In a life table, the size of the cohort is called as a radix. The size of the cohort is called as radix. Okay. ಇಲ್ಲಿ ಇದು 15th ಕ್ವಶನು. EX is equals to TX divided by LX ಫಾರ್ಮುಲಾ ಇದು. ಈ ರೀತಿ ಇದನ್ನ ಕ್ಯಾಲ್ಕುಲೇಟ್ ನೀವು ಒಂದು ಲೈಫ್ ಟೇಬಲ್ ಒಂದು ನೋಡ್ಕೊಂಡ್ರಿ ಅಂತಂದರೆ ಫಸ್ಟ್ ಅಂತೂ ನಿಮಗೆಲ್ಲ ಅದು ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ನು, ಬರ್ತ್ ಡಿವೈಡ್ ಬೈ ಪಾಪ್ಯುಲೇಷನು ಅಥವಾ ಇನ್ಫಾಂಟ್ ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ನು ಅದೇ ಇದೆ, ನಂಬರ್ ಆಫ್ ಲೈವ್ ಬರ್ತ್ಸು. ಓಕೆ, ಇದಿಷ್ಟು ಕ್ಯಾಲ್ಕುಲೇಟ್ ನೀವು ಮಾಡ್ಕೊಂಡ್ರಿ ಅಂತಂದರೆ, ಇದಿಷ್ಟು MCQ ನೋಡ್ಕೊಂಡ್ರಿ ಅಂತಂದರೆ ಇದೇ MCQ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಕೂಡ ಬರ್ಬೋದು. ಇದು 17 ಕ್ವಶನಲ್ಲೇ ಇದೇ ಕ್ವಶನ್ನು ಕೂಡ ಅಲ್ಲಿ ಇದರಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೂಡ ಬರ್ಬೋದು.
ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.